ಮತಪಟ್ಟಿ ಪರೀಕ್ಷೆ SIR ಬಗ್ಗೆ ನನ್ನ ಮಾಹಿತಿ ಇಲ್ಲ. ನೀರಾವರಿ ಇಲಾಖೆ ಬಗ್ಗೆ ಕೇಳಿ. ಅಲ್ಲ ಸರ್, SIR ರಾಜ್ಯದಲ್ಲಿ ಸರಿ ಆಗ್ತಾ ಇಲ್ಲ, ಸರಿಯಾಗಿ ನಡೀತಾ ಇಲ್ಲ ಅನ್ನೋ ಕಾರಣವನ್ನು ನೀಡಿ ಬಿಜೆಪಿ ದೂರು ಕೊಡ್ಲಿಕ್ಕೆ ಕೂಡ ನಾಳೆ ಮುಖ್ಯ ಚುನಾವಣಾಧಿಕಾರಿಗಳಿಗೆ. ಮುಖ್ಯ ಚುನಾವಣಾ ಅಧಿಕಾರಿ ಇದು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್, ಅವ್ರ ಕೈಯಲ್ಲೇ ಇದೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬೇರೆ ಇರುತ್ತೆ, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಬೇರೆ ಇರುತ್ತೆ. ಇದು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಮಾಡ್ತಾ ಇರ್ತಕ್ಕಂಥದ್ದು. ಅವ್ರ ಡೈರೆಕ್ಷನ್ಸ್ ಕೊಡ್ಲಿ, ಏನೋ ಸರಿ ಇಲ್ಲ ಅಂದ್ರೆ ಸರ್ ಮಾಡ್ಕೊಂಡವ್ರು. ನಮ್ದೇನು ರಾಜಕೀಯದವ್ರಿಗೆ ಯಾವ ಪಾತ್ರನೂ ಇಲ್ಲ ಇದರಲ್ಲಿ. ನಾವು ಸ್ಟಾಫ್ ಕೊಡ್ತೀವಿ ಅವರಿಗೆ, ಎಲೆಕ್ಷನ್ ಕಮಿಷನ್ಗೆ ಅವ್ರು ಕೇಳಿದ್ರೆ ಸ್ಟಾಫ್ ಕೊಡ್ತೀವಿ. ನಡೆಸುವಂತ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್. ಇದ್ರ ಬಿಜೆಪಿ ಅವ್ರು ಗೊತ್ತಲ್ಲ ನಿಮ್ಗೆ, ಒಮ್ಮೆ ಏನೋ ಸಿಕ್ಕಿದ್ರೆ ಒಂದು ಅಪಪ್ರಚಾರ ಮಾಡ್ತಾ ಇರ್ತಾರೆ. ಈಗ ಉದಾಹರಣೆಗೆ ಜಯನಗರದಲ್ಲೇ ಕ್ಷೇತ್ರದಲ್ಲಿ ಬಿಜೆಪಿ ಅವರೇ ಪಾಂಪ್ಲೆಟ್ ಪ್ರಿಂಟ್ ಮಾಡ್ಬಿಟ್ಟು ಬಿಜೆಪಿ ಸಿಂಬಲ್ ಹಾಕೊಂಡು SIR BLOs BLA ಜೊತೆ ಕೊಡ್ತಾ ಇದ್ರು. ಅದೆಲ್ಲ ಮಾಡಬಾರ್ದು, ನಾವು ಮಾಡಬಾರ್ದು, ಅವರು ಮಾಡಬಾರ್ದು. ಒಂದು ಈಗ ಕೋರ್ಟು ಕಚೇರಿ ಕೂತ್ಕೊಂಡ್ರೆ ಅವ್ರಿಗೆ ನಷ್ಟ, ನಮಗೂ ನಷ್ಟನೂ ಅವ್ರಿಗೂ ನಷ್ಟ. ನಾವು ಕೂತ್ ಚರ್ಚೆ ಮಾಡ್ಕೊಂಡು ಪರಿಹಾರ ಕಂಡ್ಕೋಬಹುದು. ಕೇಂದ್ರದ ಜನಶಕ್ತಿ ಮಂತ್ರಿಗಳಿಗೆ ಅದೇ ಹೇಳಿದ್ವಿ, ನಾನು ಹೇಳಿದ್ವಿ, ಅವ್ರನ್ನ ಕರೆಯೋಣ, ನಾವು ಬರ್ತೀವಿ, ಕೂತ್ ಚರ್ಚೆ ಮಾಡೋಣ ಅಂತ ಹೇಳಿದ್ವಿ. ಲೀಗಲ್ ಆಗಿ ಅವ್ರು 2 ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಮ ಪರ ಆಗೋದು. ಅದು ಕೇಂದ್ರದ ಜನಶಕ್ತಿ ಮಂತ್ರಿಗಳು ಮಾಡ್ಬೇಕು. ಅದು ಮಾಡ್ಬೋದು, ಆಂಧ್ರದು ಮಾಡ್ಬೋದು, ಅಪ್ಪರ್ ಕೃಷ್ಣದು ಸಮಸ್ಯೆಗಳು ಇನ್ನೊಂದು ಬೇಸಿನಲ್ಲಿ ಬೇರೆ ಬೇರೆ ರಾಜ್ಯಗಳ ಸಮಸ್ಯೆಗಳಿರುತ್ತಲ್ಲ, ಕೂತ್ ಪರಿಹಾರ ಕೊಡ್ಕೋಬಹುದು. ಅವ್ರ ಕೆಲಸ ಏನಿದೆ ಅಷ್ಟಾಗಿ ನಾವು ಮಾಡಬಾರ್ದು, ಅವರು ಮಾಡಬಾರ್ದು. ಅದು ತಪ್ಪದು. ಇದರಲ್ಲಿ ರಾಜಕೀಯನೇ ಬರಬಾರ್ದು. ವೋಟರ್ ಲಿಸ್ಟ್ ವೋಟ್ ಕೇಳೋವಾಗ ಅವ್ರು ಮಾಡ್ಕೊಳ್ಳಿ, ವೋಟ್ ಕೇಳೋವಾಗ ಚುನಾವಣೆ ಸಮಯದಲ್ಲಿ ಮಾಡ್ಕೊಳ್ಳಿ. ಇದು ವೋಟರ್ ಲಿಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು, ಸರ್ ಮಾಡ್ತಾ ಇರ್ತಕ್ಕಂಥದ್ದು. 2 ಸಲ ಅವರು ಸುಪ್ರೀಂ ಕೋರ್ಟ್ ಹೋದ್ರು. 25ರಲ್ಲಿ ಮಿಸ್ಲೇನಿಯಸ್ ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು, 26ರಲ್ಲಿ ಅಪೀಲು ಹಾಕೊಂಡಿದ್ದಾರೆ ಅದರ ಮೇಲೆ, ಅದು ರಿಜೆಕ್ಟ್ ಆಯಿತು. ಈಗ DPR ನಾವು ಸಲ್ಲಿಸಿದೀವಿ, ಅವರು ನಮ್ಗೆ ಅನುಮತಿ ಕೊಟ್ಟರೆ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ. ಮತ್ತೆ ಅವರು ವಿಧಾನಸಭೆಯಲ್ಲಿ ಇದೆಲ್ಲ ಮಾಡ್ಕೊಂಡಿದ್ದಾರೆ, ರೆಸಲ್ಯೂಷನ್ ಮಾಡ್ಕೊಂಡು ಹೇಳಿದ್ರೆ ಹೇಳ್ಕೊಳ್ಳಿ. ಕಾನೂನಿಗಿಂತ ದೊಡ್ಡವರು ಯಾರು ಇಲ್ವಲ್ಲ. ಇಲ್ಲ, 2 ಸಲ ಕೋರ್ಟ್ ವಜಾ ಆಯ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.